ಫ್ರೆಂಡ್ಸ್, ಇವತ್ತು ರಥಸಪ್ತಮಿ ಅಲ್ವಾ, ಅದಕ್ಕೆ ಎಕ್ಕದೆಲೆಯಲ್ಲಿ ಸ್ನಾನ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲೂ ಸಿಗ್ತಲ್ಲ ಎಕ್ಕದೆಲೆ. ನನ್ನ ಮಗಳು ಪಾಪ ಎಲ್ಲೆಲ್ಲೋ ಹೊರಗಡೆ ಡಿಸ್ಟರ್ಬೆನ್ಸ್, ನನ್ನ ಮಗಳು ಎಲ್ಲೆಲ್ಲೋ ಹುಡುಕೊಂಡ್ ಪಾಪ ತಗೊಬಂದು, ಅದು ಬಿಳಿ ಎಕ್ಕದ ಗಿಡ ಹಾಕ್ಬೇಕು, ಬೇರೆ ತರಬಾರ್ದು. ಬಿಳಿ ಎಕ್ಕದ ಗಿಡದಲ್ಲೇ ಇಟ್ಕೊಂಡು ತಲೆ ಸ್ನಾನ ಮಾಡಬೇಕು. ಇದು ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ ಆಯ್ತೇನಾ. 7 ಎಲೆ ಇಟ್ಕೋಬೇಕು, 7 ಎಲೆ ಮತ್ತೆ ಅದ್ರ ಜೊತೆ ₹1 ಕಾಯಿನೂ ಇಟ್ಕೋಬೇಕು. ₹7 ನಾವು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ, ತೋರಿಸ್ತೀನಿ. ಓಕೆನಾ. ಬೆಳಗ್ಗೆ 6 ಗಂಟೆ ಒಳಗಡೆನೆ ಮಾಡ್ಬೇಕಿತ್ತು, ಟೈಮ್ ಆಗೋದು. ಭಾನುವಾರ ಅಲ್ವಾ, ಭಾನುವಾರ ಅಂದ್ರೆ ಒಂಥರ ಕೆಲಸ ಮಾಡೋಕ್ಕೆ ಎದ್ದೊಳಕ್ಕೆ ಬೇಗ ಎದ್ದೊಳಕ್ಕೆ ಬೇಜಾರು. ಯಾಕೆಂದರೆ ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ, ಭಾನುವಾರ ಒಂದಿನ ಬೇಗ ಎದ್ದೊಳಕ್ಕಾಗಲ್ಲ, ಬೇಜಾರು. ಅದಕ್ಕೋಸ್ಕರ ಅದಕ್ಕೆ ಇವಾಗ ನಾನು ಮಾಡ್ಬಿಟ್ಟು ಪೂಜೆ ಇನ್ನೂ ಏನು ಮಾಡಿಲ್ಲ, ಪೂಜೆನೆಲ್ಲ ಮಾಡಿಬಿಟ್ಟು ಇವಾಗ ಮಾಡಬೇಕೆಲ್ಲನೂ. ಅದಕ್ಕೆ ಇದನ್ನು ಹೆಂಗೆ ಇಟ್ಕೊಂಡು ಸ್ನಾನ ಮಾಡೋದಂತ ತೋರಿಸ್ತೀನಿ. ಓಕೆನಾ. ಈ ಥರ ಕುತ್ಕೊಳ್ಳಿ, ಬಚ್ಚಲಲ್ಲಿ ಹಿಂಗೆ ಕುತ್ಕೊಳ್ಳಿ. ತಲೆ ಮೇಲೆ ಒಂದು ಈ ಥರ, ಇದು ₹1 ಕಾಯಿನ್ ಇಟ್ಕೋಬೇಕು. ಈ ಥರ ಒಂದು ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ, ಈ 2 ಕಾಲ ಮೇಲೆ ಒಂದು ಇಟ್ಕೋಬಾರ್ದು. ಇದೊಂದು ಕಾಲು ಇದೊಂದು ಕಾಲ ಮೇಲೆ ಇಷ್ಟು 7 ಫ್ರೆಂಡ್. 1 2 3 4 5 6 7, ಇದ್ರ ಜೊತೆ ₹1 ಕಾಯಿನ್ ಇಟ್ಕೊಂಡು ಸ್ನಾನ ಮಾಡಬೇಕು. ಈ ಥರ ಮಾಡಿ ಬೆಳಗ್ಗೆ 6 ಗಂಟೆ ಒಳಗಡೆ ಮಾಡಬೇಕಿತ್ತು, ಪರವಾಗಿಲ್ಲ, ಏನಾಗಲ್ಲ, ಇಲ್ಲೂ ಮಾಡ್ಬೋದು. ಮಾಡಿ ತುಂಬ ಒಳ್ಳೇದಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ನಮಗೇನೇ ಕಷ್ಟ ಇದ್ರೂ ಒಳ್ಳೆಯಾಗುತ್ತೆ. ಸೂರ್ಯದೇವನ್ನ ಬೇಡ್ಕೋಬೇಕು ನಾವು. ಅದನ್ನು ಸ್ನಾನ ಮಾಡೋದು ಸೂರ್ಯದೇವ ಅಂತ ನೆನೆಸ್ಕೊಂಡು ಸ್ನಾನ ಮಾಡಬೇಕು. ತುಂಬ ಒಳ್ಳೇದಾಗುತ್ತೆ. ಇದನ್ನು ನೀವು ಮಾಡಿಕೊಂಡು. ಓಕೆನಾ. ನೋಡಿ, ನಾವು 7 ಎಕ್ಕದೆಲೆ ನನ್ನ ಮಗಳು ತಂದೋಳೆ. ಇನ್ನು ದೀಪನ ಹಚ್ಚಬೇಕು, ಗೋಧಿಲಿ ಎಕ್ಕದೆಲೆ ಮೇಲೆ ಇಟ್ಬಿಟ್ಟು ಅದನ್ನು ಮಾಡಬೇಕು. ಅದನ್ನು ಮಾಡ್ತೀನಿ ಇವಾಗ. ಅಷ್ಟರಲ್ಲಿ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಮಾಡಬೇಕು. ಓಕೆನಾ. ಮಾಡಿ, ಒಳ್ಳೇದಾಗುತ್ತೆ.